ವಾರಾಹಿ ನವರಾತ್ರಿ 9 ದಿನಗಳ ಕಾಲ ಒಂದೇ ದೇವಿಯನ್ನ ಅಂದ್ರೆ ಓಂ ಭೂಹು ಭುವಃ ಸುವಃ ಭೂರ್ಭುವ ಸ್ವಃ ವಾರಾಹಿ ದೇವಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಕಾಳಿಕಾ ದೇವಿಯನ್ನ ಪ್ರಥಮವಾಗಿ ಆರಾಧನೆ ಮಾಡುತ್ತೀವಿ. ಕಾಳಿಕಾ ದೇವಿಯನ್ನ ಆರಾಧನೆ ಮಾಡಬೇಕಾದ್ರೆ ಮಂತ್ರ, ಅದಕ್ಕೆ ಸಂಬಂಧಪಟ್ಟ ಅನುಷ್ಠಾನ, ಇದು ತಾಂತ್ರಿಕಕ್ಕೆ ಸಂಬಂಧಪಟ್ಟದ್ದು. ರಾಮ ಅನ್ನುವವ ಮಾನವನಾಗಿ ಅಂದ್ರೆ ಮಹಾವಿಷ್ಣು ರಾಮನಾಗಿ ಬಂದು ಈ ಭೂಮಿಯಲ್ಲಿ ಮನುಷ್ಯನಾಗಿ ಹೇಗೆ ನಡ್ಕೋಬೇಕು, ಕಷ್ಟವನ್ನು ಅನುಭವಿಸ್ಬೇಕು. ಒಂದೊಂದು ದಿನಕ್ಕೆ ಒಂದೊಂದು ನೈವೇದ್ಯ ಇರುತ್ತೆ. ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ಬೆಲ್ಲದ ಮೇಲೆ 1-2 ತೊಟ್ಟು ತುಪ್ಪವನ್ನು ಹಾಕಿ ನೈವೇದ್ಯ ಮಾಡುವಂಥದ್ದು. ಯಾವ ಸಂಬಂಧದಲ್ಲಿ ಏರುಪೇರು ಗೊತ್ತಿಲ್ಲ. ಎಲ್ಲಿ ನಿಮಗೆ ರಕ್ಷಣೆ ಬೇಕೋ ಅಂತಹ ರಕ್ಷಣೆಯನ್ನ ತಾರಾದೇವಿ ಒದಗಿಸಿಕೊಡ್ತಾಳೆ. ಅಂತ ತಾರಾದೇವಿಯನ್ನ ಪೂಜೆ ಈ ಸಂಜೆ ಮಾಡಿಕೊಡ್ತಿರ್ತಾಳೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ವಾರಾಹಿ ನವರಾತ್ರಿ ಬಗ್ಗೆ ಹೇಳ್ತಾ ಇರೋದನ್ನ ಕೇಳಿದ್ರೆ ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಇದ್ರ ಆಚರಣೆ ಮಾಡೋದ್ರಿಂದ ನಮಗೆ ಲೈಫಲ್ಲಿ ಏನೆಲ್ಲ ಬ್ರೇಕ್ಸ್ ಇದೆ ಅವೆಲ್ಲವೂ ಕೂಡ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ, ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತೆ ಅನ್ನೋದಾದರೆ ಇವತ್ತು 2ನೇ ದಿನ. ಇವತ್ತು ನಾವು ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ, ಈ ವಿಚಾರವಾಗಿ ತಿಳಿಸ್ಕೊಟ್ರೆ ಗೊತ್ತಿಲ್ಲದೆ ಇರೋವಂಥ ವಿಚಾರ ತಿಳ್ಕೊಂಡಾಗ ಮಾಡೋಕ್ಕೂ ಸುಲಭ ಆಗುತ್ತೆ ಅಂತ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಾರಾಹಿ ನವರಾತ್ರಿ 9 ದಿನಗಳ ಕಾಲ ಒಂದೇ ದೇವಿಯನ್ನ ಅಂದ್ರೆ ಓಂ ಭೂಹು ಭುವಃ ಸುವಃ ಭೂರ್ಭುವ ಸ್ವಃ ವಾರಾಹಿ ದೇವಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031. ನಾಳೆಗೂ ಸೇಮ್ ವಾರಾಹಿ ದೇವಿ ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಹೀಗೆ ಕಂಟಿನ್ಯೂ ನೀವು 9 ದಿನಗಳ ಕಾಲ ಮಾಡಬಹುದು. ರಾತ್ರಿ ಸಂದರ್ಭದಲ್ಲಿ ಮಾಡುವ ಈ ಪೂಜೆಯನ್ನು ಒಂದಷ್ಟು ಕ್ರಮವಾಗಿ ನಿಮಗೆ ಸಾಧ್ಯವಾದಷ್ಟು ಶಕ್ತಿ ಇದ್ದಷ್ಟನ್ನಾದರೂ ಮಾಡ್ತೀನಿ ಅಂತಂದರೆ ಆ ವಾರಾಹಿ ದೇವಿಯನ್ನೇ ನೀವು ಒಂದು ಫೋಟೋ ಇದ್ದರೂ, ಒಂದು ವಿಗ್ರಹ ಇದ್ದರೂ ಸಹಿತ, ಅಥವಾ ಒಂದು ಕಳಶವನ್ನು ಇಟ್ಟುಕೊಂಡು ಮಾಡ್ತೀನಿ ಅಂದರೂ ಕೂಡ ಮಾಡಬಹುದು. ಅಥವಾ ನಾನು 9 ದಿನಗಳು ಬೇರೆ ಮಾಡ್ತೀನಿ ಗುರುಗಳೇ ಅಂತಂದರೆ, ಈಗ ನೆನ್ನೆ ನಮ್ಮಲ್ಲಿ ನಾವು ಕಾಳಿಕಾ ದೇವಿಯನ್ನು ಪ್ರಥಮವಾಗಿ ಆರಾಧನೆ ಮಾಡ್ತೀವಿ. ಕಾಳಿಕಾ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ಮಂತ್ರ, ಅದಕ್ಕೆ ಸಂಬಂಧಪಟ್ಟ ಅನುಷ್ಠಾನ, ಇದು ತಾಂತ್ರಿಕಕ್ಕೆ ಸಂಬಂಧಪಟ್ಟದ್ದು. ನೀವು ಯಾರು ತಾಂತ್ರಿಕ ಮಾಡಲ್ಲ, ಹಾಗಾಗಿ ನಾನು ಕಾಳಿಕದ ಬಗ್ಗೆ ಅಷ್ಟಾಗಿ ನಿಮಗೆ ತಿಳಿಸ್ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಸ್ವಲ್ಪ ನೀವು ಅಲ್ಲಿ ಹೈ ವೋಲ್ಟೇಜ್ ಅದು ಅಪ್ಪಿತಪ್ಪಿ ಮಿಸ್ಟೇಕ್ ಮಾಡಿದ್ರೆ ಕಷ್ಟ ಆಗುತ್ತೆ ಅದು. ಇನ್ನು ಈ ದಿನಕ್ಕೆ ಸಂಬಂಧಪಡುವ ತಾರಾದೇವಿ ನಡೆಯಲ್ಲಿ ನುಡಿಯಲ್ಲಿ ವಾಕ್ ಸಿದ್ಧಿಯನ್ನು ಕೊಟ್ಟು ಬಿಡ್ತಾಳೆ. ಹಾಗಂತೇಳಿ ತಕ್ಷಣ ಕೊಡಲ್ಲ. ರಾಮನ ಇಲ್ಲಿರ್ತಕ್ಕಂಥ ಈ ತಾರಾಶಕ್ತಿ, ಇನ್ನು ನಾನು ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ರಾಮ ಅನ್ನುವವ ಮಾನವನಾಗಿ ಅಂದರೆ ಮಹಾವಿಷ್ಣು ರಾಮನಾಗಿ ಬಂದು ಈ ಭೂಮಿಯಲ್ಲಿ ಮನುಷ್ಯನಾಗಿ ಹೇಗೆ ನಡ್ಕೋಬೇಕು, ಕಷ್ಟವನ್ನು ಅನುಭವಿಸ್ಬೇಕು. ಅಧಿಕಾರ ಇದೆ, ನಾನು ಭಗವಂತ ಅಂತೇಳಿ ರಿಮೋಟ್ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಅನುಭವಿಸೇಬೇಕು ಭಗವಂತನಾದರೂ ಕೂಡ ಅನ್ನೋದು ಈ ಕರ್ಮ ಸಿದ್ಧಾಂತ, ಈ ಭೂಮಿಯ ಪರಂಪರೆ ಅದು. ಅದಕ್ಕಾಗಿ ಇಲ್ಲಿ ಕಷ್ಟಗಳನ್ನು ತಾರಾದೇವಿ ಕೊಡುತ್ತಾಳೆ. ನೀವು ಅನುಭವಿಸೋಕೆ ರೆಡಿ ಇರಬೇಕು. ಅಂದರೆ ನಾನು ಈಗಾಗಲೇ ಅನುಭವಿಸಿದ್ದೀರಿ ಗುರುಗಳೇ.
ಬೇಕಾದಷ್ಟು ಅನುಭವಿಸಿದ್ದೇನೆ. ನನಗೆ ಮುಂದಕ್ಕೆ ಮತ್ತಷ್ಟು ಒಳ್ಳೆಯದಾಗುತ್ತೆ, 100ಕ್ಕೂ ನನಗೆ ಒಳ್ಳೆಯದಾಗುತ್ತೆ ಅಂತಂದರೆ ನನಗೆ ಇನ್ನೂ ಕಷ್ಟ ಕೊಟ್ಟರು ಕೂಡ ನಾನು ಸಹಿಸಿಕೊಳ್ತೀನಿ. ಸತ್ಯಂಬದ ಧರ್ಮಂಚರ, ಪ್ರಾಮಾಣಿಕವಾಗಿದ್ದು ನಾನು ನಡ್ಕೊಳ್ತೀನಿ ಅಂತಕ್ಕಂಥ ಸಂಕಲ್ಪ ಇತ್ತು ಅಂದರೆ ನಿಮಗೆ ವಾಕ್ ಸಿದ್ಧಿಯನ್ನು ಕೊಡ್ತಾಳಂತೆ. ಎಷ್ಟು ರೀತಿಯಲ್ಲಿ ಕೊಡ್ತಾಳೆ ಅಂತಂದರೆ, ನಿಮ್ಮ ಶಾಶ್ವತವಾಗಿ ನಿಮ್ಮ ಹೆಸರು ಇದ್ದೋಗುತ್ತೆ. ಈ ದಿನ ನೀವು ಓಂ ಭೂಹು ಭುವಃ ಸುವಃ ಭೂರ್ಭುವ ಸುವಃ ತಾರಾದೇವಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಸಂಜೆ ವೇಳೆ ನೀವು ತಾರಾದೇವಿಯನ್ನು ಒಂದು ಕಳಶ ಇಟ್ಟು ಆರಾಧನೆ ಮಾಡ್ತೀರ ಅಂತಂದರೆ, ಒಂದೇ ಕುಂಭದಲ್ಲಿ 9 ದೇವಿಯನ್ನು ಆವಾಹನೆ ಮಾಡಿ ಆನಂದವಾಗಿ ಪೂಜೆ ಮಾಡಿ ಅಭ್ಯಂತರವಿಲ್ಲ. ಒಂದು ದಿನಕ್ಕೆ ಒಂದೊಂದು ನಾನು ಕಳಶವನ್ನು ಇಡುತ್ತೇನೆ, ಆವಾಹನೆ ಮಾಡ್ತೇನೆ ಅಂತಂದರೆ, ಇವತ್ತು ದ್ವಿತೀಯ 2ನೇ ದಿನ ಆದ್ದರಿಂದ ಇವತ್ತು ಸಾಯಂಕಾಲ ನೀವು ವ್ಯವಸ್ಥೆ ಮಾಡಿಕೊಂಡು ಒಂದಷ್ಟು ಪುಷ್ಪಗಳು, ಇನ್ನು ತಾರಾದೇವಿ ಸುಖವನ್ನು ಜೊತೆಗೆ ವಾಕ್ ಸಿದ್ಧಿಯನ್ನು ಕೊಡುವ ದೇವಿ. ಆದ್ದರಿಂದ ಇದಕ್ಕೆ ಮೊದಲು ಕಷ್ಟಗಳನ್ನು ಕೊಟ್ಟಿರೋದು ಈಕೆನೇ, ಕೊಡೋದು ಈಕೆನೇ. ಇನ್ನು ಮುಂದಕ್ಕೆ ನನಗಿನ್ನ ಕಷ್ಟಗಳು ತಡೆದುಕೊಳ್ಳುವ ಶಕ್ತಿ ಇಲ್ಲ ತಾಯಿ, ಇಲ್ಲಿಗೆ ಆ ಕಷ್ಟಗಳನ್ನು ನಿಲ್ಲಿಸಿಬಿಡು. ಇಷ್ಟು ದಿವಸ ನಾನು ತುಂಬ ಕಷ್ಟಪಟ್ಟಿದ್ದನಲ್ಲ, ಅದಕ್ಕೆ ಪ್ರತಿಫಲವಾಗಿ ನನಗೆ ಒಂದಷ್ಟು ದಿನಗಳು ಸುಖವನ್ನು ದಯಪಾಲಿಸುವಂಥ ನೀವು ಈ ತಾರಾದೇವಿಯಲ್ಲಿ ಅದರ ಬೇಡಿಕೊಳ್ಳುತ್ತೀನಿ ಅಂತಂದರೆ, ಆ ತಾರಾದೇವಿಯ ಅಷ್ಟೋತ್ತರವನ್ನು ಹೊಂದಿಕೊಳ್ಳಿ. ತಾರಾದೇವಿಯ ಆ ಒಂದು ಶ್ಲೋಕವನ್ನು ಸಾಯಂಕಾಲ ನೀವು ಕೇಳಿಸ್ಕೊಳ್ತೀರಿ. ಜೊತೆಗೆ ಕೇಳಿಸ್ಕೊಳ್ಳುವ ಮುಖಾಂತರ ಈ ಆರಾಧನೆ ಮಾಡುವಾಗ ಕ್ಷೀರಾನ್ನವನ್ನು ನೈವೇದ್ಯ ಮಾಡಿ. ಒಂದೊಂದು ದಿನಕ್ಕೆ ಒಂದೊಂದು ನೈವೇದ್ಯ ಇರುತ್ತೆ. ನಮಗೆ ಶಕ್ತಿ ಇಲ್ಲ ಅಂತಂದರೆ ಬೆಲ್ಲದ ಮೇಲೆ 1-2 ತೊಟ್ಟು ತುಪ್ಪವನ್ನು ಹಾಕಿ ನೈವೇದ್ಯ ಮಾಡೋಂಥದ್ದು ಇದೆಯಾ? ಮಾಡಲಿಕ್ಕೆ ಆಗುತ್ತೆ ಗುರುಗಳೇ, ನಾವು ಅಷ್ಟು ಅಮ್ಮನಿಗೆ ನೈವೇದ್ಯ ಮಾಡಲಿಲ್ವಾ? ಮಾಡುತ್ತೇವೆ ಖುಷಿಯಿಂದ ಅಂತಂದರೆ, ಕ್ಷೀರಾನ್ನವನ್ನು ಈ ದಿವಸ ನೀವು ತಾರಾದೇವಿಗೆ ನೈವೇದ್ಯ ಮಾಡ್ತೀನಿ ಅಂತಂದರೆ, ಈಗ ನಾನು ಏನು ಹೇಳಿದ್ದೀನಿ ನಿಮಗೆ, ವಾಕ್ಸಿದ್ಧಿಯನ್ನು, ಸೌಖ್ಯವನ್ನು, ಸುಖವನ್ನು ಈ ದಿನದಲ್ಲಿ ಈ ಪೂಜೆ ಮಾಡೋ ಮುಖಾಂತರ ಪಡೆದುಕೊಳ್ಳುತ್ತೀರಿ. ಗುಲಾಬಿ ಹೂಗಳು ಅತ್ಯಂತ ಇಷ್ಟಪಡುತ್ತಾಳೆ ಈಕೆ. ಅಂತಹ ಗುಲಾಬಿ ಹೂಗಳಿಂದ ಅಮ್ಮನನ್ನು ಆರಾಧನೆ ಮಾಡುವಂಥದ್ದು. ಇನ್ನು ಸಾಂಬ್ರಾಣಿ ಬಗ್ಗೆ ನಾನು ಹೇಳಿದ್ದೇನೆ, ಪ್ರತಿನಿತ್ಯವೂ ಕೂಡ ಸಾಂಬ್ರಾಣಿ ಧೂಪ ದೀಪ ನೈವೇದ್ಯ ನೀರಾಜನ ಇದನ್ನು ಮಾಡ್ಕೊಳ್ಳಿ. ತಾಂಬೂಲ ಈ 9 ದಿನಗಳು ತಂದಿಟ್ಕೊಳ್ಳಿ. ತಾಂಬೂಲವನ್ನು ನೀವು ನೈವೇದ್ಯ ಮಾಡುವಂಥದ್ದು. ಪಂಚಫಲಗಳಲ್ಲಿ ಕನಿಷ್ಠ ಪಕ್ಷ 1 ತೆಂಗಿನಕಾಯಿ 2 ಬಾಳೆಹಣ್ಣಾದರೂ ಕೂಡ ಇಟ್ಟು ನೈವೇದ್ಯ ಮಾಡಿಕೊಳ್ಳುವಂಥದ್ದು. ಅದನ್ನು ಮನೆಗೆ ಬಂದಿರೋ ಯಾರಿಗಾದರೂ ಕೂಡ ಅಷ್ಟು ಕೊಡುವಂಥದ್ದು. ಈ 9 ದಿನಗಳು ನೀವು ಎಷ್ಟು ಚೆನ್ನಾಗಿರ್ತೀರೋ ಇನ್ನು 90 ವರ್ಷಗಳು ನೀವು ಚೆನ್ನಾಗಿರ್ತಾರೆ. ಈ 9 ದಿನದ ಆರಾಧನೆ 90 ವರ್ಷಗಳ ಸಮ ನಿಮ್ಮ ಜೀವನಕ್ಕೆ ಪ್ರೀತಿ ಬಂಧುಗಳೇ. ಖುಷಿಯಿಂದ ಸಂತೋಷವಾಗಿ ಆರಾಧನೆ ಮಾಡಿ. ಎಲ್ಲೆಲ್ಲಿ ಏರುಪೇರು ಇರುತ್ತೋ ಗೊತ್ತಿಲ್ಲ, ಯಾವ ಸಂಬಂಧದಲ್ಲಿ ಏರುಪೇರೋ ಗೊತ್ತಿಲ್ಲ. ಎಲ್ಲಿ ನಿಮಗೆ ರಕ್ಷಣೆ ಬೇಕೋ ಅಂತಹ ರಕ್ಷಣೆಯನ್ನು ತಾರಾದೇವಿ ಒದಗಿಸ್ಕೊಡ್ತಾಳೆ. ಅಂಥ ತಾರಾದೇವಿಯನ್ನು ಪೂಜೆ ಈ ಸಂಜೆ ಮಾಡಿಕೊಳ್ತೀರಿ ನಾವು. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಈ ಒಂದು 9 ದಿನ ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ನೀವು 9 ದಿನ ನಾವು ಆರಾಧನೆ ಮಾಡೋದ್ರಿಂದ 90 ವರ್ಷ ಚೆನ್ನಾಗಿರ್ತೀವಿ. ಇನ್ನು ಜೀವನದಲ್ಲಿ ಕಷ್ಟವನ್ನು ಕೂಡ ಇದೇ ದೇವಿ ಕೊಟ್ಟಿರ್ತಾಳೆ. ಆದರೆ ಈಗ ನಾವು ಇದನ್ನು ಮಾಡೋದ್ರಿಂದ ಸುಖವನ್ನು ಕಾಣ್ಬೋದು. ಗುಲಾಬಿ ಹೂವಿಂದ ಪೂಜೆ ಮಾಡುವಂಥದ್ದು ಅಥವಾ ಶಿರಾ ಅನ್ನವನ್ನು ನೈವೇದ್ಯ ಮಾಡುವಂಥದ್ದು, ಧೂಪ ದೀಪ ನೈವೇದ್ಯ ಮಾಡುವಂಥದ್ದು ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿ ಈ ಒಂದು ತಾರಾದೇವಿಯ ಕುರಿತಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಾರಾಹಿ ನವರಾತ್ರಿಯ 2ನೇ ದಿನ ಇವತ್ತು. ಈ ದಿನ ಸಂಜೆ ನೀವು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ತಾರಾದೇವಿಗೆ ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.